ನಿನಗೆ ನಿಜವಾಗಿಯೂ ತಡವಾಗುತ್ತಿದೆಯೇ ಎಂದು ಅಭಿನವ್ ಕೇಳಿದಾಗ ಅದಿತಿ ಹೌದೆಂಬಂತೆ ತಲೆ ಆಡಿಸಿದಳು. ನಿನಗೆ ಬೇಗ ಕಾಲೇಜಿಗೆ ಹೋಗಬೇಕೇ ಎಂಬ ಅವನ ಎರಡನೇ ಪ್ರಶ್ನೆಗೂ ಅವಳು ತಲೆ ಆಡಿಸಿದಳು. ಕೂಡಲೇ ಅಭಿನವ್ ತನ್ನ ಕೈಯಲ್ಲಿದ್ದ ಬಟ್ಟೆಗಳನ್ನು ಪಕ್ಕಕ್ಕೆ ಎಸೆದು ತಕ್ಷಣವೇ ಒಂದು ಟೀ ಶರ್ಟ್ ಮತ್ತು ಶೂಗಳನ್ನು ಧರಿಸಿಕೊಂಡನು. ಈಗ ಅವನು ಮೊದಲಿಗಿಂತಲೂ ಹೆಚ್ಚು ಆಕರ್ಷಕವಾಗಿ ಕಾಣುತ್ತಿದ್ದನು. ಆ ಸ್ಲೀವ್ಲೆಸ್ ಟೀ ಶರ್ಟ್, ಮೊಣಕಾಲಿನ ಹೊರಗಿನ ಶಾರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಶೂಗಳಲ್ಲಿ ಅವನು ತುಂಬ ಸ್ಮಾರ್ಟ್ ಆಗಿ ಕಾಣುತ್ತಿದ್ದನು. ಅವನು ಮುಖ ತೊಳೆದು ಬಾತ್ರೂಮ್ನಿಂದ ಹೊರಬಂದು, ಸರಿ, ಹೀಗೆಯೇ ಹೋಗೋಣ. ಹೇಗಿದ್ದರೂ ನನ್ನನ್ನು ಯಾರು ನೋಡುತ್ತಾರೆ? ಯಾರಾದರೂ ನೋಡಬೇಕೆಂದಿದ್ದರೆ ಅವರ ಮುಂದೆ ನಾನು ಇದನ್ನು ಕೂಡ ಧರಿಸುವ ಅಗತ್ಯವಿಲ್ಲ ಎಂದನು. ಅವನ ಮಾತನ್ನು ಕೇಳಿ ಅದಿತಿಗೆ ಗಾಬರಿಯಾಯಿತು. ಅಭಿನವ್ ಇಂತಹ ಉಡುಪಿನಲ್ಲಿ ತನ್ನೊಂದಿಗೆ ಬರುತ್ತಾನೆಂದು ಅವಳು ಊಹಿಸಿರಲಿಲ್ಲ. ಪೂರ್ತಿ ಬಟ್ಟೆಯಲ್ಲಿದ್ದಾಗಲೇ ಹುಡುಗಿಯರು ಅವನನ್ನು ಬಿಡುತ್ತಿರಲಿಲ್ಲ. ಇನ್ನು ಈ ಅವತಾರದಲ್ಲಿ ಸುಮ್ಮನೆ ಬಿಡುತ್ತಾರೆಯೇ? ಅವಳು ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಾಗ ಅಭಿನವ್ ಕನ್ನಡಿಯ ಮುಂದೆ ನಿಂತು ಪರ್ಫ್ಯೂಮ್ ಹಾಕಿಕೊಳ್ಳಲು ಶುರು ಮಾಡಿದನು. ಇದನ್ನು ಕಂಡು ಅದಿತಿಯ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ನಡಿ ಹೋಗೋಣ ಎಂದು ಅಭಿನವ್ ನಗುತ್ತಾ ಅವಳ ಹತ್ತಿರ ಬಂದಾಗ ಅದಿತಿ ತನ್ನ ಬ್ಯಾಗ್ ಮತ್ತು ಫೋನನ್ನು ಹಾಸಿಗೆ ಮೇಲೆ ಎಸೆದು ಕಾಲು ಮಡಚಿ ಕುಳಿತುಕೊಂಡು, ನಾನು ಎಲ್ಲಿಗೂ ಬರುವುದಿಲ್ಲ ಎಂದಳು. ಈಗ ನಿನಗೆ ಏನಾಯಿತು? ಆಗಲೇ ತಡವಾಗುತ್ತಿದೆ ಅಂದೆ.